ಎಲ್ರಿಗೂ ನಮಸ್ತೆ. ಈಗ ನಾನು ಬನ್ನಿ, ನಮ್ಮ ಹುಡುಗರೆಲ್ಲ ಕ್ರಿಕೆಟ್ ಆಡ್ತವ್ರೆ. ಇಲ್ಲಿ ಮಸ್ತಾಗಿ ಆಡ್ತವ್ರೆ. ಹೆಂಗೆ ಆಡ್ತಾರೆ ಅಂತ ನೋಡೋಣ ಬನ್ನಿ. ವಿಡಿಯೋ ನಾವು ನೆಮ್ಮದಿ ತಲಕಿಂದ ಅಲ್ಲ ಗುರು, ಮಳೆ ಬರ್ತೈತಿ. ಅಂಪೈರ್ ಹೋಗಲ್ಲ ಎಲ್ಲೈತರ ಗೊತ್ತಿಲ್ಲಪ್ಪ. ಇದು ಇಲ್ಲೈತ್ ಮೈಕ್. ಇದು ಸಮ ಹೊಡೆಯಲ್ಲ ಯಾಕಲೆ ಕೊಡ್ತೇ ಮೂರ್ಬಾಲು ಕಾಮೆಂಟ್ರಿ ಯಾರು ಕೊಟ್ರೆ ಮಜಾ ಇರ್ತೈತಿ. 38 ರವಿ ರವಿ 4 ಹಿಂಗ್ ಹೊಡಿಬೇಡ ಇಲ್ಲೆಯ ಏನ್ ಪ್ಲೇಯರ್ ಇದೀನಿ, ಮೇನ್ ಪ್ಲೇಯರ್ ಇವನೇ ನಮ್ಮ ಟೀಮಲ್ಲಿ. ಶಬಾಷ್ ಚಡೆ. 65 ಹಾಯ್ ಇಷ್ಟೇ. ಹಾಯ್ ಆದರೆ ಇಲ್ಲ ಅಂದ್ರೆ ಇಲ್ಲ. ನಾಳೆ ಆಡ್ತವ್ರೆ. ಸ್ಕೋರ್ ಈಗ 28 ಆಗಿದೆ. ಅವ್ರದ್ದು 65 ಟಾರ್ಗೆಟ್. ಈಗ ವೈಡ್ ಹಾಕಿದ್ದಾರೆ. ಈಗ ಅವರು ಪ್ಲೇಯರು ಕ್ರಿಕೆಟ್ ಕನಸು ಕಾಣುತ್ತಿದ್ದಾರೆ. ಕೋಚ್ ಕ್ರಾಕ್ಸ್ ಮತ್ತೆ ಪ್ಯಾಂಟ್ ಹಿಂಗೇನು ಹಾಕೊಂಡು ನೋಡಿ, ಬ್ಯಾಟ್ ಎಲ್ಲ ಹೆಂಗ್ ಸ್ಟೈಲ್ ಮಾಡ್ತಿದ್ದಾರೆ ಅವರು. ಸುಮಂತ್ ಬ್ಯಾಟಿಂಗ್ ಆಡ್ತಿರೋದು, ಸುಮಂತ್ ಆಚಾರ್ ಅಂತ. ಈಗ ನೋಡಿ, ವೈಡ್ ಆಗಿದೆ. ಈಗ ಅವರು ರಚ್ಚಿಗೆದ್ದು ವೈಡ್ ಅಂತಿದ್ದಾರೆ. ಈಗ ಮತ್ತೆ ಬಾಲ್ ಬಂದಿದೆ ವಾಪಸ್. ಅವರು 33 ಆಗಿದೆ ಗೆಳೆಯರೆ. 65 ಸ್ಕೋರ್. ಸುಮಂತ್ ಅವರು ಆಕರ್ಷಣೆಯಿಂದ ಬಿದ್ದಿದ್ದಾರೆ. ರೋಚಕ ಆಟದಿಂದ ಸುಮಂತ್ ಅವರು ಕಲೆಕ್ಟ್ ಮಾಡೋಕ್ಕೋಗಿ ಬಿದ್ದಿದ್ದಾರೆ. ಈಗ ಬಾಲ್ ಮತ್ತೆ ಬರ್ತಿದೆ. ಆಗ ಸುಮಂತ್ ಅವರು ಮತ್ತೆ ಬೀಸಿದ್ದಾರೆ. ಈಗ ನಾವು ಕೇವಲ 5 ರನ್ನಿಂದ ಸೋತಿದ್ದೇವೆ. ಈಗ ಅವ್ರ ಕಡೆ ಬ್ಯಾಟಿಂಗ್ ಆಡ್ತಿದ್ದಾರೆ. ಈಗ ನಾನು ಕೋಕಿಲ ಅಣ್ಣರ ಕಡೆ ಮೈ ಕೊಟ್ಟು ಈಗ ಆಡಲು ಹೋಗುತ್ತಿದ್ದೇನೆ. ಬಾಯ್ ಬಾಯ್. ಅಲ್ಲಿ ನಡ್ಕೊಂಡು ಹೋಗ್ತಿರೋದು ಮನು ಅಂತ, ನಮ್ಮ ಕೇರಿಯ ಪ್ರತಿಭೆ. ಈಗ ಓಡಿ ಬಂದಿದ್ದಾರೆ. ಈಗ ಮತ್ತೆ ಸುಮಂತ್ ಬೌಲಿಂಗ್ ಆಗ್ತಿದ್ದಾರೆ. ರೋಚಕ ಆಟವನ್ನು ಆಡ್ತಿರೋದು ನಮ್ಮ ಟೀಮಲ್ಲಿ ಇವನೇ ಗುರು, ಮಾಲಿಂಗ ಇದ್ದಂಗೆ ಮತ್ತೆ ಹುಚ್ಚು ಮಾಡ್ದಂಗೆ ಮಾಡ್ತಾನೆ. ಸೋತ್ರು ಗೆದ್ರು RCBನೇ 4 ರನ್ಗಳನ್ನು ಹೊಡ್ಸ್ಕೊಂಡಿದ್ದಾರೆ. ಈಗ ಅಲ್ಲೆಲ್ಲ ಕ್ರಿಕೆಟ್ ಆಡ್ತಿದ್ರು ಗುರು. ಆದರೆ ಇಲ್ಲೊಂದು ಜಾಗಕ್ಕೆ ಬರಬೇಕು ಅಂತ ಅನ್ನಿಸ್ತು. ಆದರೆ ಅಲ್ಲಿ ಬರ್ತಾ ಇದ್ದೇನೆ. ಯಾವ ಜಾಗ ಅಂದರೆ, ಇಲ್ಲಿ ನಮ್ಮ ಅಪ್ಪು ಅವರ ಪ್ರತಿಮೆ ಇದೆ. ಇಲ್ಲಿ ಮಾಲ್ ಡಾಲ್ಸ್ ಖಾನೆ ಅಂತ ಏನೋ ಕರೀತಾರೆ. ಡಾಕ್ಟರ್ PRK ಅಂತ ಇಲ್ಲಿದೆ ನೋಡಿ. ಇಲ್ಲಿ ಬಂದಿದ್ದೀನಿ ಇವಾಗ ಅಂತ. ಇಲ್ಲಿ ನಮ್ಮ ಅಪ್ಪು ಅವರ ಪ್ರತಿಮೆ ಏನೋ ಇದೆ. ಇಲ್ಲಿ ಗೇಟಿಗೆ ಬೀಗ ಹಾಕ್ಬಿಟ್ಟಿದ್ದಾರೆ ಗುರು. ಇಲ್ಲಿ ಬೀಗ ಇಸ್ಕೊಳ್ಳೋಣ ಅಂದರು, ಯಾರಿಲ್ಲ ಇಲ್ಲಿ.
ಸಖತ್ತಾಗಿ ಒಟ್ಟು ಮಾಡಿಟ್ಟಿದ್ದಾರೆ. ಆದರೆ ಇಲ್ಲಿ ಬೀಗ ತೆಗಿದೆ ಏನು ಉಪಯೋಗಗಳು, ಎಲ್ಲ ಹೊರ್ಗಡೆ ನೋಡ್ಕೊಂಡು ಹೋಗ್ಬೇಕಾ. ಈ ಕಡೆ ಬಂದಿದ್ದೀನಿ, ಹಾಗೇ ಮುಂದೆ ಹೋಗ್ತೀನಿ. ಇವಾಗ ಈ ಕಡೆ ಬಂದಿದ್ದೀನಿ, ಹಾಗೆ ಸುಮ್ಮನೆ ಒಂಚೂರು ವಾಕಿಂಗ್ ಹೋಗ್ಬರೋಣ ಅಂತ ಹೋಗ್ತಾ ಇದ್ದೀನಿ. ಆ ಕಡೆ ಗಾಡಿ ನಿಲ್ಲಿಸಿ ಸುಮ್ಮನೆ ಹೋಗ್ತಾ ಇದ್ದೀನಿ. ಏನಿದೆ ನೋಡೋಣ ಮುಂದಕ್ಕೆ. ಸೂರ್ಯ ಮುಳುಗೋದೇಂದ್ರು ಕಾಣ್ಬೋದು, ಹಂಗಾಗಿ ಹೋಗ್ತಾ ಇದ್ದೇನೆ. ಈಗ ಟೈಮು ಗ್ಯಾರಂಟಿ ಸೂರ್ಯ ಮುಳುಗೋದು ನೋಡೋಕ್ಕಾಗಲ್ಲ, ಯಾಕಂದರೆ ಇನ್ನೂ 5:44 ನಾವು 6 ಗಂಟೆಗೆ ಹೋಗ್ಬೋದು ಮತ್ತು ಮನೆಗೆ ಹೋಗ್ಬೇಕು. ಸುಮ್ಮನೆ ಹೋಗ್ತಾ ಇದ್ದೀನಿ ಗುರು. ಒಂದು ನಿಮಿಷ ಇಲ್ಲಿ ಗಾಡಿನಾರು ಎತ್ಕೊಂಬರೋಣ. ವಾತಾವರಣ ಸಖತ್ತಾಗಿದೆ ಗುರು. ನಮ್ಮೂರು ಮಲೆನಾಡಿಗೆ ಹತ್ರ ನ್ಯಾಮತಿಯಲ್ಲಿ. ಇಲ್ಲಿ ಬಂದರು ಇಂಥ ಸಂಜೆ ಟೈಮಲ್ಲಿ ವಾತಾವರಣ ಮಳೆ ಮಾಡಾಗಿದೆ. ಮಳೆ ಮಾಡಾದರೂ ನಾನೇನೋ ನೆನ್ಕೊಂತ ಹೋಗ್ಬಿಡ್ತೀನಿ. ಮೈಕಿ ಎಲ್ಲ ಗಾಡಿ ಬ್ಯಾಗಲ್ಲೇ ಇಡ್ಬೋದು. ಟ್ರೈಪೋರ್ಡ್ ಗಾಡೀಲಿ ನಿಂತ್ಕೊಂತಿಲ್ಲ, ಇದಕ್ಕೆ ಬೇರೆ ಏನಾದರೂ ವ್ಯವಸ್ಥೆ ಮಾಡ್ತೀನಿ. ಯಾರು ಊಟ ಐತಿ ಗುರು ಇಲ್ಲಿ. ಟ್ರೈಪೋರ್ಡು ಇಲ್ಲಿ ನೆಟ್ ವರ್ಕ್ ಆಗಲಿಲ್ಲ. ಅದಕ್ಕೆ ನಾವು ಹೆಲ್ಮೆಟಲ್ಲಿ ತಗೊಂತೀವಿ ನೋಡಿದ್ರು ಅಂತ ತಗೊಬೇಕು. ಇಂಥವೆಲ್ಲ ಆಗಲ್ಲ. ಸ್ಟ್ರೈಟ್ ಹೋಗ್ತಾ ಇದ್ರೆ ಯಾವ ಊರು ಸಿಗ್ಬೋದು, ಬನ್ನಿ ನೋಡೋಣ. ಹಲಗರು ಇಲ್ಲಿ ಏನೇ ಇರುತ್ತೆ ಅಂತ ಗ್ಯಾರಂಟಿ ಗೊತ್ತಿಲ್ಲ. ವಾತಾವರಣ ಅಂತೂ ಇಂಥ ಜಾಗದಲ್ಲಿ ಸಖತ್ತಾಗಿರುತ್ತೆ. ಇವರು ಸಂಜೆ ಟೈಮಲ್ಲಿ ಇಂಥ ಸ್ಥಳಗಳಲ್ಲಿ ವಾಕಿಂಗ್ ಬಂದರೆ, ಹಾಗೆ ಟೈಮ್ ಪಾಸಿಗೆ ಬಂದರೆ ಆರಾಮಾಗಿ ಬರ್ಬೋದು ಇಂಥ ಜಾಗಗಳಲ್ಲಿ. ಇಲ್ಲಿ ಗಾಡಿ ತಗೊಂಬರೋಕ್ಕಿಂತ ನಡ್ಕೊಂಬಂದ್ರೆ ಪಾಡು, ಯಾಕಂದರೆ ಇಂಥ ರೋಡುಗಳು ಕೂಡ ಇರ್ತವೆ. ಮತ್ತು ನಡ್ಕೊಂಡಾರು ಹೋದರೆ ಒಂಚೂರು ದೇಹಕ್ಕಾರು ಒಳ್ಳೇದಾಗುತ್ತೆ. ಆದರೆ ಇವತ್ತು ನಿಮಗೆ ತೋರ್ಸೋಕ್ಕಂತ ನಾನು ಗಾಡಿ ತಗೊಂಬರ್ತಾಯಿದ್ದೀನಿ. ವಾರದಾಗ 3 ಸಲ 4 ಸಲ ಇಲ್ಲಿ ಬರ್ತೇನೆ ನಡ್ಕೊಂಡು. ಈಗ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರೋದು ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದೇನೆ. ಮೊನ್ನೆ ಒಂದು ರಿಯಾಕ್ಷನ್ ವಿಡಿಯೋ ಮಾಡಿದೆ ಗುರು, ಅದಕ್ಕೆ ಅದೊಂದೇ ವಿಡಿಯೋಕ್ಕೆ ತುಂಬ ವ್ಯೂಸ್ ಬಂದಿದೆ. ಮತ್ತು ರೀಸೆಂಟಾಗಿ ಒಂದು ವಿಡಿಯೋ ಬಿಟ್ಟಿದ್ದೆ, ಮೂವಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕನ್ನಡ ಮೂವೀಸ್ ಅಂತ. ಅದು ಏನೋ ಮಾಮೂಲಾಗಿದೆ. ಹಾಗೆ ಇನ್ನೂ ನನ್ನ ಚಾನಲಲ್ಲಿ ವಿಡಿಯೋಗಳು ಬರ್ತಾ ಹೋಗುತ್ತೆ. ಆದರೆ ವಾರಕ್ಕೆ ಒಂದಾರು ಬರುತ್ತೆ, ಆದರೆ ಡೈಲಿ ಬರುತ್ತೆ ಅನ್ನೋಕ್ಕಾಗಲ್ಲ. ಯಾಕಂದರೆ ನಾವು ಓದ್ತಾ ಇರೋದ್ರಿಂದ ಈಗ ನೆಕ್ಸ್ಟ್ ಇಯರಿಂದ ಮತ್ತೆ ಓದಬೇಕು. ಹಂಗಾಗಿ ಸ್ಟಡೀಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಕೊಡೋದಕ್ಕಾಗಿ ಏನು ರೋಡ್ ಗುರು ಇದು. ಸ್ಟಡೀಸ್ ಮೇಲೆ ಜಾಸ್ತಿ ಗಮನ ಕೊಡೋದಕ್ಕಾಗಿ ವಿಡಿಯೋ ಮೇಲೆ ಜಾಸ್ತಿ ಗಮನ ಕೊಡೋದಕ್ಕಾಗಲ್ಲ. ಆದರೂ ವಾರದಾಗೆ 1-2 ವಿಡಿಯೋ ಬರುತ್ತೆ, ಅದರಲ್ಲೇನು ಮೋಸ ಇರೋಲ್ಲ. ಯಾವುದಾದ್ರು ಒಂದು ವಿಡಿಯೋ ಹಾಕ್ತೀನಿ, ಒಂದು ಕಂಟೆಂಟ್ ಮಾಡ್ಕೊಂಡು ಯೂಟರ್ನ್ ತಗೊಂಡು ಹೋಗೋದೇ ಬೆಟ್ರು ಗುರು. ಸುಮ್ಮನೆ ಇಲ್ಲಿ ಹೋಗಿ ಯಾಕೆ ಸಿಕ್ಕೋಣ. 5ನೇ ಗೇರಲ್ಲಿ ಆಗೋಣ. ಇಂಥ ರೋಡಲ್ಲಿ 3-4 ಗೇರಲ್ಲಿ ಹೋಗೋಕ್ಕಿಂತ ನಮ್ಮದು 5ನೇ ಗೇರಲ್ಲಿ ನುಗ್ಗುತ್ತೆ ಗಾಡಿ. ಇವಾಗ ಏನಿಲ್ಲ ಗುರು, ಕ್ಲಚ್ ಹಿಡ್ಕೊಂಡ್ರೆ ಆರಾಮಾಗಿ ಎಷ್ಟು ಗೇರಾಗಾರು ಇರಲಿ ನುಗ್ತೈತಿ. ಮನೆಗಳ ಮಾಡಿದ ಸಂಜೆ ನೈಟ್ ಹೊತ್ತಲ್ಲಿ ಗಾಡೀಲಿ ಹೋಗ್ಬೇಕಾದ್ರೆ ಒಳ್ಳೊಳ್ಳೆ ಹಾಡುಗಳು ನೆನಪಾಗುತ್ತೆ ಗುರು. ಸರಿಗಮಬೇಕೆ ಸರಿ ರಾತ್ರಿಯಲ್ಲಿ ಮುಟ್ಟಿ ಬರೋದು, ಸ್ಲೋ ಆಗೋಡಿ ಅಂತ ಹೇಳ್ರಿ ಗಾಡಿ. ಭಾವನೆಗಳ ಮಾಡಿದ ಅಡ್ಡ ಬರಲಿಲ್ಲ ಗುರು ಕ್ಯಾಮ್ರಾ. ಈಗ ಮತ್ತೆ ಆ ರೋಡ್ಗೆ ಹೋಗ್ತಾ ಇದ್ದೇನೆ. ಹಾಡೊಂದು ಹಾಡಬೇಕು, ಅದು ಚಿರಕಾಲ ಉಳಿಯಬೇಕು. ನಮ್ಮ ಹಾಡು ನಮ್ಮ ಭಾಷೆ. ಇಲ್ಲಿ ಬಂದರೆ ನಮ್ಮ ದೇವ್ರ ದರ್ಶನ ಆಗುತ್ತೆ ಗುರು.
ಇವರೇ ಗುರು ನಮ್ಮ ದೇವರು ಅಪ್ಪು ಬಾಸ್. ಗೇಟ್ ತೆಗೆದ್ರೆ ಆರಾಮಾಗಿ ಹೋಗಲ್ಲ, ಒಳಗಡೆ ಕೂತ್ಕೊಂಡು ಮಾತಾಡ್ಬೋದಾಗಿತ್ತು. ಊಟನ ತಗೋಣ. ಅಲ್ಲ ಗುರು, ಇದೇನಿದೆ ಹಿಂಗೆ ಇದೆ. ಜೈ ಮಕ್ಕಳಮ್ಮ, ನಗ್ಸೇ ಬಿಡ್ತೇನೆ. ನಾನು ಇನ್ನು ಮುಂದೆ ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತೀನಿ. ಇದೇ ತಿಂಗಳ 16ನೇ ತಾರೀಕು ನಾನು ಶಬರಿಮಲೆಗೆ ಹೋಗೋದಿದೆ. ಅದ್ರದ್ದು ಎಷ್ಟಾಗುತ್ತೆ ಅಷ್ಟು ವಿಡಿಯೋನ ಮಾಡಿ ಯೂಟ್ಯೂಬಿಗೆ ಹಾಕ್ತೀನಿ. ಹಾಗೆ ಕೆಳಗಡೆ ಇನ್ಸ್ಟಾಗ್ರಾಮ್ ಲಿಂಕ್ ಹಾಕಿರ್ತೀನಿ, ಹೋಗಿ ಫಾಲೋ ಮಾಡ್ಕೊಳ್ಳಿ. ಅದರಲ್ಲೂ ಕೂಡ ನನ್ನ ವೀಡಿಯೋಸ್ ಅಪ್ಡೇಟ್ ಆಗಿರ್ಬೋದು, ಹಾಗೆ ಶಬರಿಮಲೆ ಹೋಗೋ ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ಎಲ್ಲ ನಿಮಗೆ ಬರುತ್ತೆ. ಇದೇ ತಿಂಗಳ 16ನೇ ತಾರೀಕು ಹೊರಡ್ತಾ ಇದ್ದೀನಿ. ಒಂದು 3 ದಿನ ಲೇಟಾಗಿ ಬರುತ್ತೆ ಯೂಟ್ಯೂಬಲ್ಲಿ, ಯಾಕಂದರೆ ಇನ್ನೊಂದು ಫೋನಲ್ಲಿ ತೊಗೊಂಡು ಎಡಿಟ್ ಮಾಡಬೇಕು. ಅದನ್ನು ಇನ್ಸ್ಟಾಗ್ರಾಮಲ್ಲಿ ಹಾಗಾಗಿ ಅಪ್ಡೇಟ್ ಬರ್ತಾ ಇರುತ್ತೆ, ಎಲ್ಲೆಲ್ಲಿದ್ದೀನಿ, ಏನೇನಿದೆ, ಹಿಂಗಾಗಿದೆ ಅಂತ. ಓಕೆ, ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.